ತಡಿಬೇಡ ಮಿತ್ರ. ಮನುಷ್ಯ ನಿಂತ್ಕೋ. ರೂಮ್ಗೆ 4 ಜನ, ಹಾರ್ಟ್ಲಿ 4 ರೂಮ್ ಇರುತ್ತಂತೆ. ಅಂದ್ರೆ ನಾನು ರೂಮ್ಗೆ 4 ಜನರಂತೆ 16 ಜನರನ್ನ ಮೇಂಟೈನ್ ಮಾಡ್ತೀನಿ ಎಂದಿದ್ದ. ಅಲ್ಲ, ಜಾನು ನನ್ನ ಬಗ್ಗೆ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದಾಳೆ? ಹಲೋ ಮಿಸ್ಟರ್ ಡೈನೋಸರ್, ಏನ್ ಹಾಗೆ ಹೊರಟೋಗ್ತಾ ಇದೀಯಾ? ಡೈನೋಸರ್ ಅಂತ ನನ್ನ ಯಾಕೆ ಕರೀತ್ಯಾ? ಯಾವಾಗ ನೋಡಿದ್ರು ಬಾಯಿ ತೆಕ್ಕೊಂಡು ಬೆಂಕಿನ ಉಗುಳ್ತಾ ಇರ್ತೀಯ ಅಲ್ವಾ, ಅದಕ್ಕೆ ಹಾಗಂದೆ. ಆದ್ರೂ ನೀನೇನು ನನ್ನನ್ ಬಿಟ್ ಬಂದ್ಬಿಟ್ಟಿಯಲ್ಲ. ಓಹೋ, ನಿನ್ನೇನಾದ್ರೂ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬಿಟ್ ಬನ್ನ? ಅದಲ್ದೆ ಎದ್ದು ಹೋಗಿದ್ಯಾರು? ನೀನೇ ತಾನೆ? ಹೌದು, ಎದ್ದು ಹೋದವಳು ಮತ್ತೆ ಬಂದಿಯಲ್ಲ. ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿನ್ಗೆ ನನ್ ಮೇಲೆ ಏನಾದ್ರೂ ಸ್ಪೆಷಲ್ ಫೀಲಿಂಗ್ಸ್ ಏನಾದ್ರೂ ಬರ್ತಿದ್ಯಾ ಅಂತ? ಚಿಚಿ, ನಿನ್ನಂಥವನ್ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಬರೋದಕ್ಕೆ ನನ್ನನ್ನ ಏನಾದ್ರೂ ಶಾಲಿನಿ ಅನ್ಕೊಂಡ್ಯಾ? ಶಾಲಿನಿನ? ಅಂದ್ರೆ ಶಾಲಿನಿಗೆ ನನ್ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಇದ್ಯಾ? ಹೇಳು ಜಾನು, ಯಾಕೆ ಸುಮ್ಮನೆ ಆಗ್ಬಿಟ್ಟಲ್ಲ? ಶಾಲಿನಿಗೆ ನನ್ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಇದ್ಯಾ? ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ, ಬಿಟ್ಬಿಡು. ನೀನು ಫ್ಲೋನಲ್ಲಿ ಹೇಳ್ದ ಹಾಗಿಲ್ವಲ್ಲ, ಪಕ್ಕ ಅದನ್ನ ಕನ್ಫರ್ಮ್ ಆಗಿ ಹೇಳ್ದ ಹಾಗಿತ್ತು. ಸರಿ, ಶಾಲಿನಿಗೆ ನಿನ್ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಇದೆ. ಹಾಗಿದ್ರೆ ಏನೀಗ? ಇಂಥ ವಿಷಯನ ಇಷ್ಟು ತಡವಾಗಿ ಹೇಳ್ತಾ ಇದೆಯಲ್ಲ ಜಾನು, ನನ್ಗೆ ಇಷ್ಟ ದಿನ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಇವಾಗ ಗೊತ್ತಾಯ್ತಲ್ವಾ? ಏನ್ ಮಾಡ್ತೀಯಾ? ನಾನು ಕೂಡ ಸ್ಪೆಷಲ್ ಫೀಲಿಂಗ್ಸ್ ಬೆಳೆಸ್ಕೋತೀನಿ. ಏನು ಬೇಕಾಗಿಲ್ಲ. ಹಲೋ, ನನ್ ಫೀಲಿಂಗ್ಸು ನನ್ನ ಇಷ್ಟ, ಮಧ್ಯದಲ್ಲಿ ನೀನ್ ಬೇಡ ಅನ್ನೋದೇನು? ನಿಂಗ್ ಶಾಲು ಸೆಟ್ ಆಗಲ್ಲ. ಹೌದಾ? ಮತ್ತೆ ಇನ್ಯಾರು ಸೆಟ್ ಆಗ್ತಾರೆ? ಅದು ಕೂಡ ನಾನೇ ಹೇಳ್ಬೇಕಾ? ಹೋಗ್ಲಿ, ನೀನ್ ನನಗ್ ಸೆಟ್ ಆಗ್ತ್ಯಾ? ನೀನ್ ನನಗ್ ಸೆಟ್ ಆಗ್ಬೋದು ಅಂತ್ಯಾ? ಸೆಟ್ ಆಗಲ್ಲ ಜಾನು. ನೀನ್ ಆಕ್ಚುಲಿ ಗರ್ಲ್ ಫ್ರೆಂಡ್ ಮೆಟೀರಿಯಲ್ಲೇ ಅಲ್ಲ. ನೀನು ಫ್ರೆಂಡ್ ಆಗಿ, ಬೆಸ್ಟ್ ಫ್ರೆಂಡ್ ಆಗಿ, ಇನ್ನೂ ಹೇಳ್ಬೇಕು ಅಂದ್ರೆ ಟೈಮ್ ಪಾಸ್ ಫ್ರೆಂಡ್ ತರ ಕೆಲ್ಸಕ್ಕೆ ಬರ್ತೀಯ ಅಷ್ಟೇ. ಶಾಲು ಪಾಪ ಇಷ್ಟು ದಿನ ನನ್ನ ಮೇಲಿರೋ ಸ್ಪೆಷಲ್ ಫೀಲಿಂಗ್ಸ್ನ ಒಳಗೆ ಇಟ್ಕೊಂಡು ಎಷ್ಟು ಒದ್ದಾಡಿದಳೋ ಏನೋ. ಓ ಮೈ ಶಾಲು. ಮಾಮ್, ಅದು ಅಲ್ಲ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಾ ಇದ್ಯಾ? ನಿಮ್ಮಿಬ್ರು ಈ ತರ ಭಾಗ್ಯ ನೋಡಿದ್ರೆ ಏನ್ ಅನ್ಕೋತಾಳೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಭಾಗ್ಯ, ನೀರಜ್ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ರು. ಭಾಗ್ಯನ್ ಕಣ್ಣಿಗೆ ಬಿದ್ರೆ
ಸಿಚುವೇಶನ್ ಎಷ್ಟು ಕೆಟ್ಟದಾಗಿರುತ್ತೆ ಹೇಳು. ನಿಮ್ ಬಗ್ಗೆ ಅವಳು ಅಸಹ್ಯ ಪಟ್ಕೊಳಲ್ವಾ ಹೇಳು. ಮಾಮ್, ಅದು ಹಾಗಲ್ಲ ಮಾಮ್. ಅದೇನಾಯ್ತು ಅಂದ್ರೆ ಮಿತ್ರ ಪ್ಲೀಸ್ ನೋಡು ಮಿತ್ರ, ಈ ರೂಮ್ ಇವಾಗ ನೀನೊಬ್ಬಂದ್ ಮಾತ್ರ ಅಲ್ಲ, ಭಾಗ್ಯಂದು ಕೂಡ. ಇದು ನಿಮ್ಮಿಬ್ರು ರೂಮ್. ನೀನು ಮನುಷ್ಯ ಪ್ರೀತಿಸ್ತಿರೋ, ಜಗಳ ಮಾಡ್ಕೋತಿರೋ, ಒಬ್ರು ಮೇಲೊಬ್ರು ಕಿರ್ಚಾಡ್ಕೋತಿರೋ, ಹೊಡೆದಾಡ್ಕೋತಿರೋ, ಅದನ್ನ ನೀವಿಬ್ರು ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ. ಆದ್ರೆ ಅದಕ್ಕೆ ಈ ರೂಮ್ ಮಾತ್ರ ಕರೆಕ್ಟ್ ಅಲ್ಲ ಮಿತ್ರ. ಈ ರೂಮಲ್ಲಿ ನೀವ್ ಅದನ್ನೆಲ್ಲ ಮಾಡೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ರೂಮ್ ಭಾಗ್ಯದು, ಮಿತ್ರ ಅದು ಇಬ್ರದೇ ಆಗಿರೋದಕ್ಕೆ ಮಾಡೋ. ನಿನ್ ಜೀವನದಲ್ಲಿ ಪ್ರತಿ ಕ್ಷಣ ತುಂಬಾ ಮುಖ್ಯವಾಗಿರೋದು ಮಿತ್ರ. ಆ ಪ್ರತಿಯೊಂದು ಕ್ಷಣನೂ ಕಾಪಾಡೋದಕ್ಕೆ ನಿನ್ ಜೊತೆಗೆ ಭಾಗ್ಯ ಇರ್ಬೇಕು. ಭಾಗ್ಯಂಗೂ ನಿನ್ಗೂ ಇರುವಂತ ಈ ವಿವಾಹ ಬಂಧನದ ಬಗ್ಗೆ ನೀನ್ ಯಾವತ್ತೂ ಬೇಜಾರ್ ಮಾಡ್ಕೋಬಾರ್ದು. ಆ ಬಂಧ ಅಷ್ಟು ಸುಲಭವಾಗಿ ಮುರಿಯೋ ಪರಿಸ್ಥಿತಿಗೆ ಬರಬಾರ್ದು. ನಿನ್ನನ್ ಕಾಪಾಡ್ಕೊಳ್ಳೋದಕ್ಕೆ ನನಗ್ ಭಾಗ್ಯನ್ ಬಿಟ್ರೆ ಬೇರೆ ದಾರಿ ಇಲ್ಲ ಮಿತ್ರ. ಭಾಗ್ಯ ಮತ್ತೆ ನೀನು ಬೇರೆ ಆಗೋವರೆಗೂ ಆದ್ರೂ ಸ್ವಲ್ಪ ಜಾಗೃತೆ ಆಗಿರೋ. ಅಲ್ಲಿ ಗೆಸ್ಟ್ ಎಲ್ಲರೂ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಡಿ ಹೋಗೋಣ. ಮಿತ್ರ ಅವರೆಲ್ಲೂ ಕಾಣ್ತಿಲ್ವಲ್ಲ. ಅಮ್ಮ ಭಾಗ್ಯ, ಮಿತ್ರ ಎಲ್ಲಾದ್ರೂ ಕಾಣಿಸಿದ್ನಾ? ಇಲ್ಲ ಮಾವ, ನಾನ್ ಕೂಡ ಅವ್ರನ್ನೇ ಹುಡುಕ್ತಿದ್ದೀನಿ. ಹೌದಾ? ನಮಸ್ಕಾರ ತ್ರಿವಿಕ್ರಮ ಅವರೇ. ಹಾ, ವೆಂಕಟೇಶ್ವರ ಅವರೇ. ಮನಿಷಾ, ಮಿತ್ರ ಅವರು ಎಲ್ಲೂ ಕಾಣ್ತಿಲ್ಲ. ನಿನ್ಗೇನಾದ್ರೂ ಸಿಕ್ಕಿದ್ರಾ? ಮನಿಷಾ, ಎಲ್ಲೋಗಿದ್ದೆ ನೀನು? ಏನಿಲ್ಲ ನೀರಜ್, ವಾಶ್ರೂಮ್ಗೆ ಹೋಗಿದ್ದೆ. ಹಲೋ. ಹಾ ಶೇಖರ್, ಹೇಳು. ಯಾ ಮಿತ್ರ ಹೀಗ್ ಮಾಡ್ತಾನ? ಮನಿಷಾ, ವಾಟ್ ಹ್ಯಾಪನ್? ಯಾಕೆ ಅಳ್ತಿದ್ಯಾ? ಐ ಓಕೆ? ಐ ಆಮ್ ನಾಟ್ ಓಕೆ ಆಂಟಿ. ಏನಾಯ್ತು? ಮಿತ್ರ ತುಂಬಾ ಬದಲಾಗಿದ್ದಾನೆ ಆಂಟಿ. ಮಿತ್ರ ಬದಲಾಗೋದೇನು? ಏನೋ. ಮನಿಷಾ, ತುಂಬಾ ಇಂಪಾರ್ಟೆಂಟ್ ಕಾಲ್. ಜಸ್ಟ್ ಗಿವ್ ಮಿ 2 minutes. ಮನಿಷಾ, ಏನಾಯ್ತು?
ನಿನ್ನೆ ಮನೀಷಾ, ಏನಾಯ್ತು? ನನ್ನ ಹತ್ರ ಹೇಳಲ್ವಾ? ನಿನ್ ಮನ್ಸಲ್ಲಿ ಏನೋ ಭಾರ ಇದೆ ಅಂತ ಅರ್ಥ ಆಗ್ತಿದೆ. ಆ ಭಾರದ ಕಾರಣ ಏನು ಅಂತ ತಿಳ್ಕೊಬೋದಾ? ಕಾರಣ ಯಾರು ಅಲ್ಲ ಭಾಗ್ಯ, ನೀನೇ. ನನ್ನ ನೋವಿಗೆ, ಭಾರಕ್ಕೆ, ನನ್ನ ಕೋಪಕ್ಕೆ, ಕಣ್ಣೀರಿಗೆ ಎಲ್ಲದಕ್ಕೂ ಕಾರಣ ನೀನೇ ಭಾಗ್ಯ. ನಾನಾ? ನಿನ್ ನೋವಿಗೆ ನಾನ್ ಕಾರಣ ಹೇಗ್ ಮನೀಷಾ? ನಾನ್ ಇಷ್ಟಪಟ್ಟಿದ್ದವನ್ನ ನೀನ್ ಮದ್ವೆ ಮಾಡ್ಕೊಂಡೆ. ನನ್ಗೆ ಗಂಡ ಆಗ್ಬೇಕಾದವನ್ ಕೈಲಿ ನೀನ್ ತಾಳಿ ಕಟ್ಟಿಸ್ಕೊಂಡೆ. ಈಗ ಮಾಡಿದ್ರೆ ನೋವಾಗಲ್ವಾ? ಏನ್ ಮಾತಾಡ್ತಿದ್ಯಾ ಮನೀಷಾ? ನೀನೇನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಿನಗ ಅರ್ಥ ಆಗದಿರೋ ಭಾಷೆಲಿ ನಾನು ಹೇಳಿಲ್ಲ. ನಿನಗ ಅರ್ಥ ಆಗದೆ ಇರೋಷ್ಟು ಚಿಕ್ಕ ಮಗುನು ನೀನಲ್ಲ. ಮಿತ್ರ ಅವ್ರನ್ನ ನೀನ್ ಇಷ್ಟ ಪಡ್ತಿದ್ದೆ ಅಂದ್ರೇನು? ನೀವಿಬ್ರು ಫ್ರೆಂಡ್ಸ್ ಅಲ್ವಾ? ನಿಮ್ ಮಧ್ಯ ಇರೋದು ಫ್ರೆಂಡ್ಶಿಪ್ ಅಲ್ವಾ? ಅಲ್ಲ, ಫ್ರೆಂಡ್ಶಿಪ್ ಅಲ್ಲ. ನಮ್ಮಿಬ್ಬರ ಮಧ್ಯೆ ಇರೋದು ಪ್ರೀತಿ. ಓ ಗಾಡ್, ಮನುಷ್ಯನ್ ಕೋಪ ನೆತ್ತಿಗೇರಿದೆ. ಭಾಗ್ಯನ್ಗೆ ಮನುಷ್ಯ ಮಿತ್ರ ಸಂಬಂಧ ಬಗ್ಗೆ ಗೊತ್ತಾದ್ರೆ ಕತ್ತೆ ಉಲ್ಟಾ ಹೊಡೆಯತ್ತೆ, ಮನೇಲಿ ಪ್ರಳಯನೇ ಆಗತ್ತೆ. ಛೇ, ಈ ಮನುಷ್ಯ ಬುದ್ಧಿ ಇಲ್ದೆ ಇಂಥ ಕೆಲಸ ಮಾಡ್ತಿದ್ದಾಳಲ್ಲ. ಮಿತ್ರನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಅವನೇ ನನ್ ಜೀವನ ಅಂತ ಕನ್ಸ್ಕೊಂಡಿದ್ದೆ. ಅವನ್ ಜೊತೆಗೆ ಬದುಕಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನೀನ್ ನಮ್ಮಿಬ್ಬರ ಮಧ್ಯೆ ಬಂದಿದ್ದು ನನ್ ಪ್ರೀತಿನ ಚೂರ್ ಮಾಡ್ಬಿಟ್ಟೆ. ನನ್ ಕನ್ಸೆಲ್ಲ ನಾಶ ಮಾಡ್ಬಿಟ್ಟೆ. ನನ್ನ ಆಸೆನ ನಿರಾಸೆ ಮಾಡಿದೆ. ನಮ್ಮ ಮಧ್ಯದಲ್ಲಿ ನೀನ್ ಬರ್ದೇ ಇದ್ದಿದ್ರೆ ನಾನು ಮಿತ್ರನ ಮದ್ವೆ ಆಗಿರ್ತಿದ್ದೆ, ಸಂತೋಷದಿಂದ ಬದುಕ್ತಿದ್ದೆ. ಮನೀಷಾ, ನಿಲ್ಸ್ತ್ಯಾ? ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಮಿತ್ರನ್ ಜೀವನದಲ್ಲಿ ಮನುಷ್ಯ ದೊಡ್ಡ ಸುನಾಮಿನೇ ತಂದಿಟ್ಬಿಟ್ಲು. ಅಷ್ಟಕ್ಕೂ ನೀನೇನ್ ಮಾತಾಡ್ತಿದ್ಯಾ? ನಿನ್ಗೆ ಅರ್ಥ ಆಗ್ತಿದ್ಯಾ? ಮಿತ್ರ ಅವರು ಈಗ ಇನ್ನೊಬ್ಳಿಗೆ ಗಂಡ. ಅಂತ ಮನುಷ್ಯನ್ ಬಗ್ಗೆ ಈ ರೀತಿ ಹೇಗ್ ಯೋಚನೆ ಮಾಡ್ತೀಯಾ? ಈ ರೀತಿ ಹೇಗ್ ಮಾತಾಡ್ತೀಯಾ ನೀನು? ಫ್ರೆಂಡ್ ಅಂತ ಮಿತ್ರ ಅವ್ರ ಹಿಂದೆ ತಿರುಗ್ತಾ ಮನ್ಸಲ್ಲಿ ಇಂಥ ಕೆಟ್ಟ ಭಾವನೆ ಇಟ್ಕೊಂಡಿದ್ಯಾ? ಫ್ಯಾಮಿಲಿ ಫ್ರೆಂಡ್ ಆಗಿ ಮನೆ ಒಳಗಡೆ ಇಟ್ಕೊಂಡು ಮಿತ್ರ ಅವ್ರ ಮೇಲೆ ಕಣ್ಣು ಹಾಕಿದ್ಯಾ? ನಿನ್ಗೆ ಈ ತರ ದುರುದ್ದೇಶ ಇದೆ ಅಂತ ಗೊತ್ತಾದ್ರೆ ಮಿತ್ರ ಅವರು ನಿನ್ನ ಹತ್ರ ಬರೋಕೂ ಬಿಡಲ್ಲ. ಈ ಮನೆ ಜನರು ನೀನ ಈ ಮನೆ ಒಳಗಡೆ ಬರೋಕ್ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ಅದನ್ನೆಲ್ಲ ಪಕ್ಕಕ್ಕಿಡು. ನಿನ್ ಮನ್ಸಲ್ಲಿ ಇಂಥ ಕೆಟ್ಟ ಆಲೋಚನೆ ಇದೆ ಅಂತ ಗೊತ್ತಾದ್ಮೇಲೆ ನಾನೇ
ನಿನ್ನ ಈ ಮನೆ ಗೇಟ್ ದಾಟಿ ಒಳಗ್ ಬರೋಕ್ಕೂ ಬಿಡಲ್ಲ ಬಿಡಲ್ಲ ಬಿಡಲ್ಲ. ನೋಡೋಕೆ ಅಮಾಯಕಿ ತರ ಕಾಣ್ತೀನಿ ಅನ್ಕೊಂಡಿದ್ಯೇನೋ, ಆದ್ರೆ ನನ್ ಗಂಡನ್ ತಂಟೆಗ್ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಚೆನ್ನಾಗ್ ನೆನ್ಪಿಟ್ಕೋ. ಭಾಗ್ಯ ಭಾಗ್ಯ, ನೀನ್ ಅಮಾಯಕಿ ತರ ಕಂಡ್ರು ನಿಜವಾಗ್ಲೂ ಆದಿಶಕ್ತಿನೇ. ಗಂಡನ್ ಬಗ್ಗೆ ಇನ್ನೊಬ್ಳು ಹುಡುಗಿ ಯೋಚನೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಿನ್ನಲ್ಲಿರೋ ಕಾಳಿಕಾದೇವಿ ಕ್ಷಣದಲ್ಲಿ ಹೊರಗೆ ಬಂದ್ಲಲ್ಲ. ಮಿತ್ರ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ನೋಡೋದಕ್ಕೆ ಒಂದು ಚಿಕ್ಕ ನಾಟಕ ಮಾಡಿದೆ. ನಿಜವಾಗ್ಲೂ ನಿನಗೆ ಮಿತ್ರ ಮೇಲೆ ತುಂಬಾ ಪ್ರೀತಿ ಇದೆ ಭಾಗ್ಯ. ಮಿತ್ರ ತುಂಬಾ ಅದೃಷ್ಟವಂತ ನಿನ್ನಂತ ಹೆಂಡತಿ ಸಿಕ್ಕಿದ್ದಕ್ಕೆ. ಮನೀಷಾ, ನೀನ್ ಇದೆಲ್ಲ ತಮಾಷೆಗ್ ಮಾಡ್ತೀಯಾ? ಹೌದು ಭಾಗ್ಯ, ಸಾರಿ ನಿನಗ್ ಬೇಜಾರು ಮಾಡಿದ್ದಕ್ಕೆ. ಇಲ್ಲ ಮನೀಷಾ, ನಿಜವಾಗ್ಲೂ ಸಾರಿ. ನಾನ್ ಕೇಳ್ಬೇಕು. ತಮಾಷೆ ಮಾಡಿದ್ದು ಅಂತ ಗೊತ್ತಿಲ್ದೆ ನಾನು ಏನೇನೋ ಹೇಳ್ಬಿಟ್ಟೆ. ಪರವಾಗಿಲ್ಲ ಭಾಗ್ಯ, ನಿನ್ ಜಾಗದಲ್ಲಿ ನಾನಿದ್ರು ಹೀಗೆ ಮಾಡಿರ್ತಿದ್ದೆ. ಏನ್ ಮನೀಷಾ ಇದು? ಭಾಗ್ಯನ ನೀನು ಎಷ್ಟು ಹೆದರ್ಸ್ಬಿಟ್ಟೆ ಗೊತ್ತಾ? ನಾನ್ ಎಲ್ಲ ನೋಡ್ತಾನೆ ಇದ್ದೆ. ಇಂಥ ವಿಷಯದಲ್ಲಿ ಯಾರಾದ್ರೂ ಅಷ್ಟು ದೊಡ್ಡ ಪರೀಕ್ಷೆ ಮಾಡ್ತಾರಾ? ಅದಕ್ಕೆ ಸಾರಿ ಕೂಡ ಹೇಳ್ದೆ ಆಂಟಿ. ನಾನೆಷ್ಟು ಗಾಬರಿ ಆದೆ ಗೊತ್ತಾ ಮನೀಷಾ? ಮನೀಷಾ ಯಾವಾಗ್ಲೂ ಹೀಗೆ ಭಾಗ್ಯ, ಹೀಗೆ ಪ್ರಾಕ್ಟಿಕಲ್ ಜೋಕ್ಸ್ ಮಾಡಿ ಎಲ್ರನ್ನೂ ಹೆದರ್ಸ್ತಿರ್ತಾಳೆ. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಭಾಗ್ಯ. ಪರವಾಗಿಲ್ಲ ಮನೀಷಾ. ಭಾಗ್ಯ, ವಿವೇಕ್ ಏನೋ ಕ್ರ್ಯಾಕರ್ಸ್ ತರಿಸ್ತೀನಿ ಅಂದಿದ್ದ. ತರಿಸಿದನೋ ಇಲ್ವೋ ಅಂತ ಒಂದ್ಸಲ ನೋಡ್ತೀಯಾ? ಸರಿ ಚಿಕ್ಕತ್ತೆ. ಏನ್ ಮನೀಷಾ ನೀನು? ನಿನ್ಗೇನಾದ್ರೂ ತಲೆ ಕಟ್ಟಿದ್ಯಾ? ಬಾಯ್ ಬಂದಂಗೆಲ್ಲ ಏನೇನೋ ಮಾತಾಡ್ತಿದ್ದೆ. ಮಿತ್ರ ಮಾಡೋ ಕೆಲ್ಸಕ್ಕೆ ನನಗ್ ನಿಜವಾಗ್ಲೂ ತಲೆ ಕೆಡ್ತಿದೆ ಆಂಟಿ. ಅಂತದ್ ಏನಾಯ್ತು? ಮಿತ್ರ ತುಂಬಾ ಬದಲಾಗಿದ್ದಾನ ಆಂಟಿ. ಅವನ್ ಮನ್ಸಲ್ಲಿ ಅವನ್ ಥಾಟ್ಸ್ ಅಲ್ಲಿ ಈಗ ಆ ಭಾಗ್ಯ ಮಾತ್ರ ಇದ್ದಾಳೆ. ನಾನಿರ್ಬೇಕಾಗಿದ್ದ ಜಾಗದಲ್ಲಿ ಆ ಭಾಗ್ಯ ಪರ್ಮನೆಂಟ್ ಆಗಿ ಕೂತಿದ್ದಾಳೆ. ಯಾವತ್ತೋ ಒಂದಿನ ಭಾಗ್ಯ ಮಿತ್ರ ಜೀವನದಿಂದ ಹೊರಟು ಹೋಗ್ತಾಳೆ ಅನ್ನೋ ಆಸೆ ನನ್ಗೆ ದಿನಕ್ಕೂ ಸತ್ತು ಹೋಗ್ತಿದೆ ಆಂಟಿ. ಹಾಗಲ್ಲ ಮನೀಷಾ, ನೀನ್ ಸುಮ್ನೆ ಅತಿಯಾಗಿ ಏನೋ ಯೋಚನೆ ಮಾಡ್ತಿದ್ಯಾ. ಇಲ್ಲ ಆಂಟಿ, ನಿಮಗ್ ಗೊತ್ತಾಗ್ತಿಲ್ಲ. ಒಂದ್ ಕಾಲದಲ್ಲಿ ನನ್ ಜೊತೆ ಇದ್ ಮಿತ್ರಗೂ ಈಗಿರೋ ಮಿತ್ರಗೂ ತುಂಬಾ ತುಂಬಾ ವ್ಯತ್ಯಾಸ ಇದೆ. ಭಾಗ್ಯನ ಪ್ರೀತಿಯಿಂದ ನೋಡ್ತಾನೆ, ಪ್ರೀತಿಯಿಂದ ಹತ್ರ ಕರ್ಕೋತಿದ್ದಾನೆ. ಆ ಭಾಗ್ಯ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದಾನೆ. ಅಂದ್ರೆ ಮಿತ್ರ ಮನ್ಸಿಂದ ನಾನ್ ನಿಧಾನವಾಗಿ ದೂರ ಆಗ್ತಿದ್ದೀನಿ ಅಂತಲ್ವಾ? ಅವನ್ ಜೀವನದಲ್ಲಿ ಇನ್ಮೇಲೆ ನಾನಿರಲ್ಲ ಅಂತ ಅವನ್ ಇಂಡೈರೆಕ್ಟ್ ಆಗಿ ಹೇಳ್ದಾಗೆ ಅಲ್ವಾ? ಮಿತ್ರ ನನ್ನ ದೂರ ಮಾಡ್ತಾನೆ ಅನ್ನೋ ಯೋಚನೆ ಬಂದ್ರೇನೆ ನನಗ್ ತಡ್ಕೊಳಕ್ ಆಗಲ್ಲ. ಅಂತದ್ರಲ್ಲಿ ನನ್ನ ಪಕ್ಕಕ್ಕೆ ತಳ್ಳಿ ಆ ಜಾಗ ಭಾಗ್ಯ ಕೊಡ್ತಿದ್ದಾನೆ ಅಂತ ಗೊತ್ತಾದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ ಅದನ್ನ? ಹಾಗಂತ ಹೀಗೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡ್ತೀಯಾ? ಈ ಮನೆಯಲ್ಲಿ ದೊಡ್ಡ ಪ್ರಳಯನೇ ಸೃಷ್ಟಿ ಮಾಡ್ಬಿಡ್ತಿದ್ದೆ. ಮತ್ತೆ ಇನ್ನೇನ್ ಮಾಡ್ಲಿ ಆಂಟಿ? ಮಾಡ್ಬೇಕು. ನೀನ್ ಮಾಡೋದಕ್ಕೆ ತುಂಬಾ ಇದೆ. ನಿನಗೆ ಮಿತ್ರ ಬೇಕಾ ಬೇಡ್ವಾ? ಬೇಕು ಆಂಟಿ. ಮಿತ್ರ ಇಲ್ದಿದ್ರೆ ನಾನ್ ಬದುಕಲ್ಲ. ಬೇಕು ಅಂದ್ಕೊಂಡ್ರೆ ಮಿತ್ರಂಗೋಸ್ಕರ ಹೋರಾಡು. ಭಾಗ್ಯನ ಈ ಮನೆಯಿಂದ ಕಳ್ಸೋಕೆ ಪ್ರತಿ ಕ್ಷಣನೂ ಟ್ರೈ ಮಾಡು. ಅದನ್ ಬಿಟ್ಟು ಹೀಗೆ ಓವರಾಗಿ ಆಡ್ಕೊಂಡು
ಸುಮ್ನೆ ಕಣ್ಣೀರ್ ಹಾಕೊಂಡ್ ಕೂತ್ಕೋಬಾರ್ದು. ನೋಡು, ಮಿತ್ರನು ನೀನು ಪ್ರೀತಿಸ್ತಿದ್ದೀರಾ. ಆ ಪ್ರೀತಿನ ದಕ್ಕಿಸ್ಕೊಳ್ಳೋ ಹಕ್ಕು ನಿಂಗಿದೆ. ಮಿತ್ರನ ಮದ್ವೆ ಮಾಡ್ಕೊಳ್ಳೋ ಅಧಿಕಾರನೂ ನಿನ್ಗಿದೆ. ಆ ಅಧಿಕಾರಕ್ಕೋಸ್ಕರ ಕಷ್ಟ ಪಡ್ಬೇಕು. ಅದನ್ ಪಡ್ಕೋಬೇಕು ಅಂದ್ರೆ ಮಿತ್ರ ಜೀವನದಿಂದ ಭಾಗ್ಯನ್ನ ದೂರ ಮಾಡ್ಬೇಕು. ಧೈರ್ಯವಾಗಿರು. ಮಿತ್ರನ್ನ ನಿನ್ ಕಡೆ ಎಳೆಯೋಕ್ ಏನ್ ಮಾಡ್ಬೇಕೋ ನೀನೇ ಕರೆಕ್ಟಾಗಿ ಯೋಚನೆ ಮಾಡು. ಅರ್ಥ ಆಯ್ತಾ? ಚಿಕ್ಕತ್ತೆ